ನಮಸ್ಕಾರ ಭಕ್ತರೇ, ಇಂದು ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆಯ 2ನೆಯ ಭಾಗವನ್ನು ನೋಡೋಣ. ಈ ಭಾಗದಲ್ಲಿ ಅವರ ಬಾಲ್ಯದ ವಿದ್ಯಾಭ್ಯಾಸ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕ ಶಿಸ್ತಿನ ಬಗ್ಗೆ ತಿಳಿದುಕೊಳ್ಳೋಣ. ವೆಂಕಟನಾಥನ ಬಾಲ್ಯ ಜೀವನವೇ ಮುಂದಿನ ದಿನಗಳಲ್ಲಿ ಅವನು ಮಹಾನ್ ಗುರುವಾಗಲು ಹೇಗೆ ತಯಾರಿಸಿತು ಅನ್ನೋದನ್ನು ಇಲ್ಲಿ ನೋಡಬಹುದು. ಅವನ ಜೀವನವೇ ನಮಗೆ ಶಿಸ್ತು ಮತ್ತು ಭಕ್ತಿಯ ಪಾಠವನ್ನು ಕಲಿಸುತ್ತದೆ. ವೆಂಕಟನಾಥನು ಬಾಲ್ಯದಿಂದಲೇ ವಿದ್ಯೆಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದ. ಪಾಠ ಕೇಳಿದ ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವನಲ್ಲಿತ್ತು. ಅವನಿಗೆ ಓದು ಎಂದರೆ ಕೇವಲ ಕರ್ತವ್ಯವಲ್ಲ, ಅದೊಂದು ಆನಂದವಾಗಿತ್ತು. ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಅವನ ಮುಖದಲ್ಲಿ ದೈವಿಕ ಶಾಂತಿ ಕಾಣಿಸುತ್ತಿತ್ತು. ಗುರುಗಳು ಅವನ ಕಲಿಕೆಯ ವೇಗ ನೋಡಿ ಅಚ್ಚರಿ ಪಡುತ್ತಿದ್ದರು. ತಂದೆ ತಿಮ್ಮಣ್ಣ ಭಟ್ಟರು ಅವನ ಮೊದಲ ಗುರು. ಅವರು ವೇದ, ಮಂತ್ರ, ಶಾಸ್ತ್ರ ಪಾಠಗಳನ್ನು ಬಹಳ ಶಿಸ್ತಿನಿಂದ ಕಲಿಸುತ್ತಿದ್ದರು. ಪ್ರತಿ ಪಾಠದ ಜೊತೆ ನೀತಿ, ಧರ್ಮ ಮತ್ತು ಸತ್ಯದ ಮೌಲ್ಯಗಳನ್ನು ಬೋಧಿಸುತ್ತಿದ್ದರು. ವಿದ್ಯೆ ಮತ್ತು ವಿನಯ ಎರಡೂ ಒಟ್ಟಿಗೆ ಇರಬೇಕು ಎಂದು ಅವನಿಗೆ ಸದಾ ಹೇಳುತ್ತಿದ್ದರು. ತಂದೆಯ ಶಿಸ್ತು ಅವನ ಜೀವನಕ್ಕೆ ಬಲವಾದ ಅಡಿಪಾಯವಾಯಿತು. ತಾಯಿ ಗೋಪಿಕಾಂಬ ಅವನ ಹೃದಯದಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುತ್ತಿದ್ದರು. ಪ್ರತಿದಿನ ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸುವುದನ್ನು ಕಲಿಸಿದರು. ಭಕ್ತಿ ಇಲ್ಲದೆ ವಿದ್ಯೆ ಪೂರ್ಣವಲ್ಲ ಎಂಬುದನ್ನು ಅವನಿಗೆ ತಿಳಿಸಿದರು. ಅವಳ ಮೃದು ಮಾತುಗಳು ಅವನ ಮನಸ್ಸನ್ನು ಸದಾ ಶುದ್ಧವಾಗಿ ಇಡುತ್ತಿದ್ದವು. ಅವಳು ಅವನ ಜೀವನದ ಆತ್ಮಶಕ್ತಿಯಾಗಿದ್ದಳು. ಗುರುಗಳ ಬಳಿ ಪಾಠ ಕಲಿಯುವಾಗ ವೆಂಕಟನಾಥನ ಶ್ರದ್ಧೆ ಅಪಾರವಾಗಿತ್ತು. ಒಂದು ಮಾತನ್ನು ತಪ್ಪದೇ ಕೇಳುತ್ತಿದ್ದ. ಗುರುಗಳು ಹೇಳಿದ ಪ್ರತಿಯೊಂದು ವಿಷಯವನ್ನು ಗೌರವದಿಂದ ಸ್ವೀಕರಿಸುತ್ತಿದ್ದ. ಅವನ ನಮನ, ಶಿಸ್ತು ಮತ್ತು ವಿನಯ ಎಲ್ಲರಿಗೂ ಮಾದರಿಯಾಗಿತ್ತು. ಗುರುಗಳು ಅವನ ಮೇಲೆ ವಿಶೇಷ ಪ್ರೀತಿಯನ್ನು ತೋರಿಸುತ್ತಿದ್ದರು. ಒಮ್ಮೆ ಕೇಳಿದ ಪಾಠ ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತಿತ್ತು. ಪುನರಾವರ್ತನೆ ಅವನಿಗೆ ಬಹಳ ಕಡಿಮೆ ಬೇಕಾಗುತ್ತಿತ್ತು. ವೇದ ಮಂತ್ರಗಳನ್ನು ಸರಿಯಾದ ಉಚ್ಚಾರಣೆಯೊಂದಿಗೆ ಹೇಳುತ್ತಿದ್ದ. ಇದು ಸಾಮಾನ್ಯ ಮಕ್ಕಳಿಗೆ ಸಾಧ್ಯವಿಲ್ಲದ ಗುಣವಾಗಿತ್ತು. ಅವನ ಸ್ಮರಣಾ ಶಕ್ತಿ ದೈವಿ ವರದಾನವೆಂದು ಜನರು ಹೇಳುತ್ತಿದ್ದರು. ಬಾಲ್ಯದಲ್ಲಿಯೇ ಅವನು ಇತರ ಮಕ್ಕಳಿಗೆ ಪಾಠ ಹೇಳುತ್ತಿದ್ದ. ಅವನ ಮಾತು ಕೇಳಿದರೆ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುತ್ತಿತ್ತು. ಗುರುಗಳು ಅವನನ್ನು ಚಿಕ್ಕ ಗುರು ಎಂದು ಕರೆಯಲು ಪ್ರಾರಂಭಿಸಿದರು. ಇದು ಅವನ ಮುಂದಿನ ಗುರು ಜೀವನದ ಮೊದಲ ಸೂಚನೆಯಾಗಿತ್ತು. ಅವನಲ್ಲಿ ನಾಯಕತ್ವ ಗುಣವು ಕಾಣಿಸತೊಡಗಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡುವುದು ಅವನ ದಿನಚರಿಯಾಗಿತ್ತು. ಆನಂತರ ಅಧ್ಯಯನ ಮಾಡುವುದು, ಸಂಧ್ಯಾ ವಂದನೆ ಮಾಡುವುದು, ಮಂತ್ರಪಾಠವನ್ನು ಎಲ್ಲವೂ ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದ. ಅಶ್ರದ್ಧೆ ಅವನ ಜೀವನದಲ್ಲಿ ಇರಲಿಲ್ಲ. ಶಿಸ್ತು ಅವನ ಸ್ವಭಾವದ ಭಾಗವಾಗಿತ್ತು. ಇದೇ ಅವನ ಶ್ರೇಷ್ಠತೆಯ ಮೂಲವಾಗಿತ್ತು. ಗ್ರಾಮದ ಹಿರಿಯರು ಅವನನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಈ ಹುಡುಗ ಸಾಮಾನ್ಯವಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಇವನು ಮುಂದೆ ದೊಡ್ಡ ಸಂತನಾಗುತ್ತಾನೆ ಎಂದು ಭವಿಷ್ಯ ನುಡಿದವರು ಹಲವರು. ಅವರ ಮಾತುಗಳು ಮುಂದೆ ಸತ್ಯವಾಗಿದ್ದವು. ವೆಂಕಟನಾಥನ ಬಾಲ್ಯವೇ ಅದಕ್ಕೆ ಸಾಕ್ಷಿಯಾಗಿತ್ತು. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆಯ 2ನೆಯ ಭಾಗವಾಗಿದ್ದು, ಬಾಲ್ಯದಲ್ಲಿಯೇ ಅವನು ಹೇಗೆ ಪಾಂಡಿತ್ಯ ಮತ್ತು ಭಕ್ತಿಯನ್ನು ಸಾಧಿಸಿದನು ಎಂದು ನೋಡಿದೆವು. ಮುಂದಿನ ವಿಡಿಯೋದಲ್ಲಿ ಅವನ ಗೃಹಸ್ಥ ಜೀವನ ಮತ್ತು ವಿವಾಹ ಕಥೆಯನ್ನು ತಿಳಿದುಕೊಳ್ಳೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ.